ರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯ ರಾಜಕೀಯ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ರಾಜ್ಯದಲ್ಲಿ ಏನಾಗ್ತಾ ಇದೆ ಅದರ ಕಡೆ ಕೂಡ ಗಮನ ಕೊಟ್ಬಿಡೋಣ. ಅಲ್ಲಿಗೆ 3 ಗಂಟೆ 3 ಪ್ರಶ್ನೆಯ ಎರಡನೇ ಸುದ್ದಿ ಕಡೆ ಗಮನ ಕೊಡೋಣ. ಆ ಸುದ್ದಿ ಸುತ್ತಾ ಇರುವ 3 ಪ್ರಶ್ನೆಗಳ ಪೈಕಿ ಮೊದಲ ಪ್ರಶ್ನೆ ಯಾರು ಅನ್ನೋ ಪ್ರಶ್ನೆ. ಯಾರು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ನಿಲ್ತಾ ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಬಂಧಪಟ್ಟ ಸುದ್ದಿ ಇದು. ಯಾವ ವಿಚಾರಕ್ಕೆ ಸುದ್ದಿ ಆಗ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಯಾವುದದು ಸುದ್ದಿ ಅನ್ನೋ ಎರಡನೇ ಪ್ರಶ್ನೆಗೆ ಉತ್ತರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗ್ತಾ ಇರುವ ವಿಳಂಬ. 5 ಗ್ಯಾರಂಟಿಗಳನ್ನೇನೋ ಘೋಷಿಸ್ಬಿಡ್ತು ಕಾಂಗ್ರೆಸ್, ಆದ್ರೆ ಅದರ ಅನುಷ್ಠಾನಕ್ಕೆ ಸರ್ಕಾರ ಪಡ್ತಾ ಇರುವ ಸರ್ಕಸ್ ಅನ್ನ ಪ್ರತಿದಿನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಅತ್ಯಂತ ದುಬಾರಿಯಾಗುವ ಸರ್ಕಾರದ ಬೊಕ್ಕಸಕ್ಕೆ ಯೋಜನೆ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ದಿನೇ ದಿನೇ ಕಾಯ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಹಿಳೆಯರು ಯಾವಾಗ ಬರುತ್ತೆ 2000 ಅಂತ, ಆದ್ರೆ ಯೋಜನೆಯ ಅನುಷ್ಠಾನ ವಿಳಂಬ ಆಗ್ತಲೇ ಸಾಗ್ತಾ ಇದೆ. ಹಾಗಾದ್ರೆ ಯಾಕೆ ಸುದ್ದಿಯಲ್ಲಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನೋದನ್ನ ಕೂಡ ಮತ್ತಷ್ಟು ಆಳವಾಗಿ ವಿಶ್ಲೇಷಣೆ ಮಾಡೋ ಪ್ರಯತ್ನವನ್ನ ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಮೂಲಕ ಮಾಡ್ತಾ ಹೋಗೋಣ. ಇನ್ನೂ ಕೂಡ ಅನುಷ್ಠಾನ ಆಗಿಲ್ಲ. ಕಾಂಗ್ರೆಸ್ ಘೋಷಿಸಿದ್ದ ಪ್ರತಿ ಮನೆಯ ಯಜಮಾನಿಗೆ ನೀಡುವ 2,000 ರೂಪಾಯಿಗಳ ಯೋಜನೆ ಯಾವಾಗ ಆಗತ್ತೆ, ಯಾವ ರೀತಿ ಆಗತ್ತೆ, ಈ ಯೋಜನೆಗೆ ಫಲಾನುಭವಿ ಆಗ್ಬೇಕು ಅಂತಂದ್ರೆ ಅರ್ಜಿ ಯಾವಾಗ ಹಾಕ್ಬೇಕು, ಎಲ್ಲಿ ಹಾಕ್ಬೇಕು, ಯಾರು ಹಾಕ್ಬೇಕು, ಈ ರೀತಿ 10 ಪ್ರಶ್ನೆಗಳು. ದಿನಕ್ಕೊಂದು ರೀತಿಯ ಹೇಳಿಕೆ ಸರ್ಕಾರದ ಕಡೆಯಿಂದಲೇ ಬರ್ತಾ ಇರೋದು. ಇನ್ಫ್ಯಾಕ್ಟ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದಲೇ ಬರ್ತಾ ಇರೋದು ಈ ಗೊಂದಲವನ್ನ ಮತ್ತಷ್ಟು ಮುಂದುವರಿಸ್ತಾ ಇದೆ. ಹಾಗಾದ್ರೆ ಈ ಗೃಹಲಕ್ಷ್ಮಿ ವಿಳಂಬದ ಕುರಿತಾಗಿ ಇವತ್ತಾಗ್ತಾ ಇರುವ ಡೆವಲಪ್ಮೆಂಟ್ಸ್ ಏನು ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಗ್ಯಾರಂಟಿಗಳಲ್ಲೇ ಅತಿ ದೊಡ್ಡದಾದ ಯೋಜನೆ ಇದು. ನಾವು ಗಮನಿಸ್ತಾ ಇದ್ವಿ, ಬೇರೆ ಎಲ್ಲ ಯೋಜನೆಗಳ ಪೈಕಿ ಒಂದು ಶಕ್ತಿ ಯೋಜನೆಯನ್ನೇನೋ ಅನುಷ್ಠಾನಕ್ಕೆ ತಂದಿದ್ದಾರೆ, ಅದರಿಂದ ಸಾರಿಗೆ ಇಲಾಖೆಗೆ ನಷ್ಟ ಆಗ್ತಿದೆ, ಅದನ್ನ ಸರಿದೂಗಿಸೋದು ಹೇಗೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಆದ್ರೆ ಈ ಹಣಕಾಸಿನ ಲೆಕ್ಕಾಚಾರದಲ್ಲಿ ನಾವು ನೋಡಿದಾಗ ಪ್ರತಿ ಮನೆಯ ಒಡತಿಗೆ 2,000 ರೂಪಾಯಿ ಕೊಡುವಂತಹ ಈ ಗ್ಯಾರಂಟಿ ಯೋಜನೆ ಸರ್ಕಾರದ ಬೊಕ್ಕಸಕ್ಕೆ ಅತಿ ದೊಡ್ಡ ಹೊರೆ ಆಗುವಂತಹ ಯೋಜನೆ. ಈ ಯೋಜನೆ ಒಂದಕ್ಕೇನೆ, ಇದರ ಅನುಷ್ಠಾನ ಒಂದಕ್ಕೇನೆ ಬೇಕಾಗಿರೋದು ಸರಿಸುಮಾರು 30,000 ಕೋಟಿ ಹಣ. 50ರಿಂದ 60,000 ಕೋಟಿಯಲ್ಲಿ 5 ಗ್ಯಾರಂಟಿಗಳ ಅನುಷ್ಠಾನ ಆಗಬಹುದು ಅನ್ನೋದನ್ನ ಈ ಗ್ಯಾರಂಟಿಗಳ ಅಧಿಕೃತ ಅನುಷ್ಠಾನದ ಘೋಷಣೆ ಆಗೋಕ್ ಮುಂಚೆ ಮುಖ್ಯಮಂತ್ರಿಗಳು ಮಾಡಿದ್ರು. ಆದ್ರೆ ಕೇವಲ ಇದೊಂದು ಯೋಜನೆಯ ಅನುಷ್ಠಾನಕ್ಕೇನೆ 30,000 ಕೋಟಿ ಹಣ ಬೇಕು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಲೆಕ್ಕಾಚಾರ. ಗೃಹಲಕ್ಷ್ಮಿ ಯೋಜನೆ ಜೂನ್ 26ಕ್ಕೆ ಲಾಂಚ್ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಬೇಕಾದ ಸಾಫ್ಟ್ವೇರ್ ರೆಡಿ ಇದೆಯಾ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬೇಕಾದ ವ್ಯವಸ್ಥೆಗಳು ರೆಡಿ ಇದೆಯಾ? ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದ್ವಿ, ಗೃಹ ಜ್ಯೋತಿ ಯೋಜನೆಯನ್ನ ಅರ್ಜಿ ಹಾಕಿ ಅಂತ ಏನೋ ಹೇಳಿದ್ರು. ಸರ್ವರ್ ಪ್ರಾಬ್ಲಮ್ ಯಾವ ರೀತಿಯಾಗಿ ಕಾಡ್ತಾ ಇದೆ, ಈ ಸರ್ವರ್ ಪ್ರಾಬ್ಲಮ್ಗೆ ಕಾಂಗ್ರೆಸ್ನ ನಾಯಕರೇ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ, ಇದೆಲ್ಲವನ್ನ ಗಮನಿಸಿ ಜೂನ್ 26ಕ್ಕೆ ಲಾಂಚ್ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವ ಹೇಳಿಕೆಯನ್ನ ನಂಬಬಹುದಾ? ಅಲ್ಲೂ ಕೂಡ ಮತ್ತೊಂದು ಪ್ರಶ್ನೆ. ಇನ್ನು ಎಲ್ಲಾ ರೀತಿಯಲ್ಲೂ ಸಿದ್ಧತೆಗಳು ಆದ್ಮೇಲೆ ತಾವೇ ಕರೆದು ಮಾತನಾಡ್ತಾರಂತೆ ಮಿನಿಸ್ಟರ್. ಅಲ್ಲಿವರೆಗೂ ನೀವು ಕೇಳಬೇಡಿ, ನಾವು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದೀವಿ ಅಂತ ಒಂದ್ ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರೆ, ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರದು ಮತ್ತೊಂದು ವಾದ. ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಾನೇ ಹೋಲ್ಡ್ ಮಾಡಿಸಿದ್ದೀನಿ ಮುಖ್ಯಮಂತ್ರಿಗಳಿಗೆ ಹೇಳಿ ಅನ್ನೋ ಹೇಳಿಕೆಯನ್ನ ಕೊಟ್ಬಿಟ್ರು ಡಿ.ಕೆ. ಶಿವಕುಮಾರ್ ಅವರು. ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ವಿಳಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದೇನು, ಹಾಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದೇನು, ಅವರ ಮಾತನಲ್ಲೇ ಕೇಳಿಸ್ಕೊಳ್ಳಿ. ಇನ್ನೂ ಆರಂಭ ಆಗಲಿಲ್ಲ ಸರ್ ಅರ್ಜಿ ಸ್ವೀಕಾರ. ನೋಡಿಯಪ್ಪ, ನಾನೇ ಗೃಹಲಕ್ಷ್ಮಿನ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಸ್ವಲ್ಪ ಹೋಲ್ಡ್ ಮಾಡಿಸಿದೆ. ಈಗ ನೀವು ನೋಡ್ತಾ ಇದೀರಲ್ಲ, ಈ ಓವರ್ದು ಅರ್ಜಿ ಹಾಕ್ಬೇಕು, ಅದೇನಾಗ್ತಾ ಇದೆ, ಸರ್ವರ್ ಸಮಸ್ಯೆ ಆಗ್ತಾ ಇದೆ. ಏನಾಗ್ತಾ ಇದೆ? ಸೊ ಹಂಗೆ ನಾವು ಗೃಹ ಜ್ಯೋತಿ ಕೂಡ ಗೃಹಲಕ್ಷ್ಮಿ ಕೂಡ ನಿಮ್ ವೈಫೈ ಇದನ್ನ ಅರ್ಜಿ ಹಾಕೋಬೇಕು, ಆ ತರ ಮಾಡ್ತಾ ಇದೀವಿ. ನಿಮ್ ಫೋನಲ್ಲೇ ನಿಮ್ ಫೋನಲ್ಲೇ ನೀವೇ ಹಾಕೋಬೇಕು. ಇದಕ್ಕೂ ಹೋಗ್ಬೋದು, ಸಿಂಧುಗೂ ಹೋಗ್ಬೋದು, ಆನ್ಲೈನ್ಗೂ ಹೋಗ್ಬೋದು, ಕೆಲವು ಪ್ರತಿನಿಧಿಗಳು ಹೋಗ್ಬೋದು. ಆ ತರ ಈ ಗಲಾಟೆ ಕಡಿಮೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದೆಲ್ಲ ಇವತ್ತು ಮೀಟಿಂಗ್ ಮಾಡ್ತೀರಂದ್ರೆ, ಇವತ್ತು ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಮಂತ್ರಿ ಇರಲಿಲ್ಲ, ಈಗ ಬೆಳಗ್ಗೆ ಮಾಡಬೇಕು ಅಂತಿದ್ದೆ. ಅವ್ರು ಈಗ ಮಧ್ಯಾಹ್ನ ಏನೋ ಬರ್ತಾ ಇದ್ದಾರಂತೆ. ಅವ್ರ ಜೊತೆಲಿ ಒಂದು ಮೀಟಿಂಗ್ ಮಾಡಿ ಅವ್ರ ಆಫೀಸರ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದನ್ನ ಬಹಳ ಸರಳತೆಯಿಂದ ಮಾಡ್ತೀವಿ. ಭಾಗ್ಯಲಕ್ಷ್ಮಿ ಯೋಜನೆ 26ನೇ ತಾರೀಕು ಲಾಂಚ್. ಇಲ್ಲ, ನಾನು ಕರಿತೀನಿ. ನಾನು ಯಾವಾಗ ಮಾತಾಡ್ಬೇಕನ್ನಿಸ್ತು, ಯಾವಾಗ ರೆಡಿ ಇರುತ್ತೋ ಅವಾಗ ತಗೊಂಡು ಕರೆದು ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ.